ಮಂಡ್ಯದಲ್ಲಿ 2022ರಲ್ಲಿ ಸಂಜೆ ಹೊತ್ತಲ್ಲಿ ಕೂದಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೂಡ ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿರುವಂಥದ್ದು. ಅವ್ರು ಮಾಡಿರಲಿಲ್ಲ, ನಾವು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿರುವಂಥದ್ದು. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಆ ವ್ಯಕ್ತಿ ಮಂಡ್ಯದಲ್ಲಿ ಬಾಯಿ ತಪ್ಪು ಕೂಗಿದ್ದು ಅನ್ನೋಂಥ ಅಂಶವನ್ನು ಈಗಾಗಲೇ ಅಲ್ಲೇ ಹೇಗಾಗಿದೆ. ಅವ್ರ ಮೇಲೆ ಇವತ್ತಿನ ತನಕನೂ ಕೂಡ ಏನೂ ಸಮಸ್ಯೆ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ಸಿಗನವರು ಪಾಕಿಸ್ತಾನ ಜಿಂದಾಬಾದಿಗೆ ಬೆಂಬಲ ಕೊಟ್ಟಿರುವಂಥ ಅಂಶ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರಚಾರ ಆಯಿತು, ಅದಕ್ಕೆ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಿ ಜೆ ಪಿಯ ಕಾರ್ಯಕರ್ತರ ಮಧ್ಯೆ ತರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತರು ಕೂಡ ರಾಷ್ಟ್ರದ್ರೋಹಿ ಘೋಷಣೆ ಕೂಗೋ ಪ್ರಶ್ನೆಯೇ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತೀವಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ಜೀವನದಲ್ಲಿ ನಾವು ಕೂಗಲ್ಲ. ಹೆಬ್ಬಾರ್ ಮತ್ತೆ ಎಸ್ ಟಿ ಸೋಮಶೇಖರ್ ಬಂದಂಗೆ ಮುಂದಿನ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರು ಕಾಂಗ್ರೆಸ್ ಸಾಕಷ್ಟು ಜನ ಬಿಜೆಪಿ ಬರ್ತಾರೆ. ಡಿ ಕೆ ಶಿ ಅವರು ಹೇಳಿದ್ದಾರೆ, ಇದು ಇವತ್ತಲ್ಲ, ಬಹಳ ಜನ ಬಿ ಜೆ ಪಿಯವರು ಕಾಂಗ್ರೆಸ್ಸಿಂದ ಬರ್ತಾರೆ ಅಂತ. ಅವರು ಒಂದು ಮತದ ಗಜದ ರೂಪದಲ್ಲಿ ಇದ್ರಲ್ಲ, ಉಪಮುಖ್ಯಮಂತ್ರಿ ಆದಾಗ ಹೊಸದ್ರಲ್ಲಿ ಬಿ ಜೆ ಪಿಯ ಅರ್ಧಕ್ಕಿಂತ ಹೆಚ್ಚಿಗೆ ಶಾಸಕರು ಕಾಂಗ್ರೆಸ್ಸಿಗೆ ಬರ್ತಾರೆ. ಇವತ್ತು ಇತ್ತೀಚಿನ ತನಕ ಆ ವಾಯ್ಸ್ ಇರಲಿಲ್ಲ. ಈಗ ಮಾನ್ಯ ಹೆಬ್ಬಾರಾಗಲಿ ಎಸ್ ಟಿ ಸೋಮಶೇಖರ್ ಆಗಲಿ ರಾಜ್ಯಸಭೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಏನು ಮತದಾನ ಮಾಡಿದ್ರು, ಒಬ್ಬರು ಆಬ್ಸೆಂಟ್ ಆದರು. ಅದಾದ ನಂತರ ಈಗ ಬಾಯಿ ಬಿಡೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಒಬ್ಬನೂ ಕೂಡ ಬಿ ಜೆ ಪಿಯ ಯಾವ ಶಾಸಕನೂ ಕೂಡ ಕಾಂಗ್ರೆಸ್ಗೆ ಹೋಗಲ್ಲ. ಮುಳುಗೋಗ್ತಿರೋಂಥ ಹಡಗಿಗೆ ಯಾರು ಹೋಗ್ತಾರೆ? ಕಾಂಗ್ರೆಸ್ ದೇಶದಲ್ಲಿ ಮುಳುಗೋಗ್ತಿರೋಂಥ ಹಡಗು. ಆ ಹಡಗಲ್ಲಿ ಹೋಗಿ ಸೇರ್ಕೊಂಡು ಮತ್ತೆ ಮುಳುಗೋಕ್ಕೆ ಹೋಗ್ತಾರೆ. ಈ ದೇಶದ ಆಚಾಕಿರಣ ನರೇಂದ್ರ ಮೋದಿ ಅವ್ರ ಜೊತೆಗೆ ಹೋದರೆ ಎಲ್ಲ ರಾಜಕಾರಣಿಗಳಿಗೂ ಅನುಕೂಲ ಆಗುತ್ತೆ, ರಾಜ್ಯಕ್ಕೂ ದೇಶಕ್ಕೂ ಅನುಕೂಲ ಆಗುತ್ತೆ, ಅವ್ರ ಕ್ಷೇತ್ರಕ್ಕೂ ಅನುಕೂಲ ಆಗುತ್ತೆ ಅಂತ ಯಾರೂ ಬಿ ಜೆ ಪಿ ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ನವ್ರು ಯಾರು ಬರಬೇಕು ಅಂತ ಯೋಚನೆ ಮಾಡ್ತಾರೋ ಅವ್ರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡಲಿ. ಸರ್, ಕಾಂಗ್ರೆಸ್ನಲ್ಲಿ ಟಿಕೆಟ್ ಬೇಕು ಅಂದರೆ 100 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಅದೇ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹೇಳಿರುವಂಥದ್ದು ರವೀಂದ್ರ ಅಂತ ಹೇಳಿ. ಮಂಡ್ಯದ ಬಿ ಜೆ ಪಿಯ ಬಗ್ಗೆ ಆರೋಪ ಮಾಡ್ತಾ ಇದ್ದಂಥ ಕಾಂಗ್ರೆಸ್ಸಿಗರು ಈಗ ಕಾಂಗ್ರೆಸ್ನಲ್ಲೇ ಒಂದೊಂದು ಎಂ ಪಿ ಚುನಾವಣೆ ಟಿಕೆಟ್ಗೆ 100 ಕೋಟಿ ಕೊಡಬೇಕು ಅನ್ನೋಂಥ ಮಾತನ್ನು ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ರವೀಂದ್ರರವರು ಆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಮತ್ತು ಆಮೇಲೆ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ. ಇದ್ರ ಬಗ್ಗೆ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಬಾಯಿ ಬಿಟ್ಟಿಲ್ಲ. ಆ 100 ಕೋಟಿ ಯಾರಿಗೆ ತಲುಪ್ತಾ ಇದೆ, ಆ 100 ಕೋಟಿಯಿಂದ ಯಾರ್ಯಾರು ಕೇಳಿದ್ದಾರೆ, ಇದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಲಿ. ಕಾಂಗ್ರೆಸ್ನಲ್ಲಿ ಏನೇನು ಅನ್ಯಾಯ ಆಗ್ತಿದೆ ಅಂತ ಅದನ್ನು ಮಾಡಲ್ಲ ಅವರು. ಬೇಕು ಅಂತ ಬಿ ಜೆ ಪಿ ಬಗ್ಗೆ ಆಪಾದನೆ ಮಾಡ್ತಿದ್ದಾರೆ. ನಾಳೆ ಬರೋಂಥ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನ ಬಿ ಜೆ ಪಿ ನಾವು ಗೆಲ್ತೀವಿ. ಇದು ರಾಜ್ಯ ಜನ ಬೆಂಬಲ ಕೊಡ್ತಾರೆ, ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಇಡೀ ಪ್ರಕರಣದಲ್ಲಿ ಶಿವಕುಮಾರ್ಗೆ ನಿನ್ನೆ ಸುಪ್ರೀಂ ಕೋರ್ಟ್ನ ಎರಡು ನನಗೆ ಸಿಕ್ಕಿದಂಥ ನ್ಯಾಯ ಸುಮ್ಮನೆ ಆರೋಪ ಮಾಡಲಾಗಿತ್ತು ಅಂತ. ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೊಟ್ಟಂಥ ತೀರ್ಪಿನ ಬಗ್ಗೆ ನಾನು ಯಾವ ಕಾರಣಕ್ಕೂ ಪ್ರಶ್ನೆ ಮಾಡಲ್ಲ. ಅವ್ರು ಯಾವುದೋ ಕಾರಣಕ್ಕೆ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿರ್ಬೋದು, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಅವ್ರು ಸಿಕ್ಕಿದ ನ್ಯಾಯನೂ ಕೂಡ ಹೌದು. ಕೋರ್ಟಿನ ತೀರ್ಮಾನಕ್ಕೆ ನಾವು ಕೂಡ ಬೆಲೆ ಕೊಡ್ತೇವೆ.